ದೇಶಕ್ಕಾಗಿ ತಮ್ಮನ್ನೇ ತಾವೇ ಸಮರ್ಪಿಸಿಕೊಂಡಿರುವ ಸಮೂಹ ಯಾವುದಾದರೂ ಇದ್ದರೆ ಅದು ಸೈನಿಕ ಸಮೂಹ ಎಂದು ಸ್ವಾಮಿ ವಿವೇಕಾನಂದ ವಿದ್ಯಾ ವಿಕಾಸ ಸಂಸ್ಥೆಯ ಅಧ್ಯಕ್ಷ ಡಿ ಮೆಕನಮರಡಿ ಹೇಳಿದರು. ಅವರು ಅಥಣಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ರಾಷ್ಟ್ರ ರಕ್ಷಕರಿಗೊಂದು ನಮನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಸಮಾಜದಲ್ಲಿ ಮಾಜಿ ಸೈನಿಕರಿಗೆ ಗೌರವ ಬಹಳ ದೊಡ್ಡದು, ಅವರ ಸೇವೆ ಮಹತ್ವ ಎಂಥದ್ದು ಎನ್ನುವುದು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಸೆಪ್ಟೆಂಬರ್ ಬಂತೆಂದರೆ ಇಡೀ ತಿಂಗಳು ಶಿಕ್ಷಕರನ್ನು ಗೌರವಿಸುವಂತೆ ಕೆಲಸ ಮಾಡುತ್ತೇವೆ. ಹಾಗೆಯೇ ರೈತರು ಹಾಗೂ ಸೈನಿಕರನ್ನು ನಾವು ಇಡೀ ವರ್ಷ ಗೌರವಿಸುವಂತ ಕೆಲಸ ಮಾಡಬೇಕಾಗಿದೆ ಎಂದರು. ಇನ್ನು ಈ ವೇಳೆ ಮಾಜಿ ಸೈನಿಕರಾದ ಗುರಪ್ಪ ಮಗದುಮ ಮಾತನಾಡಿ, ಸೈನಿಕರು ದೇಶದ ಶ್ರೇಷ್ಠ ಆಸ್ತಿಗಳಲ್ಲಿ ಒಬ್ಬರು. ರಾಷ್ಟ್ರದ ಕಾವಲುಗಾರರು ಮತ್ತು ಎಲ್ಲಾ ವೆಚ್ಚದಲ್ಲಿ ದೇಶದ ನಾಗರಿಕರನ್ನು ರಕ್ಷಿಸುತ್ತಾರೆ. ಇದಲ್ಲದೆ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ದೇಶದ ಹಿತಾಸಕ್ತಿಯನ್ನು ಇರಿಸುವ ಅತ್ಯಂತ ನಿಸ್ವಾರ್ಥ ಸೈನಿಕನ ಕೆಲಸವು ಜಗತ್ತಿನಲ್ಲಿ ಮಾಡಲು ಕಷ್ಟಕರವಾದ ಕೆಲಸಗಳಲ್ಲಿ ಒಂದಾಗಿದೆ ಮತ್ತು ಶ್ರೇಷ್ಠ ಸೈನಿಕರಾಗಲು ಅಸಾಧಾರಣ ಗುಣಗಳನ್ನು ಹೊಂದಿರಬೇಕು. ಆದಾಗ್ಯೂ ಅವರ ಜೀವನವು ತುಂಬಾ ಕಷ್ಟಕರವಾಗಿದೆ. ಅದೇನೇ ಇದ್ದರೂ ಸೈನಿಕ ಯಾವಾಗಲೂ ಕಷ್ಟಗಳ ನಡುವೆಯೂ ತಮ್ಮ ಕರ್ತವ್ಯಗಳನ್ನು ಪೂರೈಸುತ್ತಾನೆ ಎಂದು ಹೇಳಿದರು. ಈ ವೇಳೆ ಹಲವಾರು ಮಾಜಿ ಸೈನಿಕರನ್ನು ಗುರುತಿಸಿ ಅವರಿಗೆ ಗೌರವ ಸನ್ಮಾನವನ್ನು ಮಾಡಲಾಯಿತು. ಇನ್ನು ಶೆಟ್ಟರ್ ಮಠದ ಮರಳುಸಿದ್ದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಲಲಿತಾ ಮೇಕನಮರಡಿ, ಪುರಸಭೆ ಅಧ್ಯಕ್ಷ ಶ್ರೀಮತಿ ಶಿವಲೀಲಾ ಬೂಟಾಳಿ, ಮಾಜಿ ಸೈನಿಕ ಸಿದ್ದರಾಜ ಬೋರಾಡಿ, ನಿವೃತ್ತ ಶಿಕ್ಷಕ ಸುಭಾಷ್ ಮುನ್ನೋಳಿ, ಶಾಲೆಯ ಮುಖ್ಯೋಪಾಧ್ಯಾಯ ಪ್ರಶಾಂತ ಮುನ್ನೋಳು ಸೇರಿದಂತೆ ಹಲವಾರು ಏನಾಗಿತ್ತು ಅಂತಂದ್ರೆ ಕೆಲವು ಸಲ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ, ಅದೇ ತಾನೇ ಮದುವೆಯಾಗಿ ಸಂಭ್ರಮಿಸಿ ಹೋಗಿ ಒಂದು ತಿಂಗಳು ಆಗಿರುವುದಿಲ್ಲ. ಸೊ ಆ ಯೋಧನ ಒಂದು ಸಾವಿನ ಸುದ್ದಿ, ವೀರ ಯೋಧ ಮಡಿದ ಅಂತಕ್ಕಂಥ ಸುದ್ದಿ ತಲುಪ್ತದೆ. ಆ ಮಣಿತನದ ಒಂದು ಆಕ್ರಂದನ ಏನಾಗಿರಬಾರದು. ಸೊ ಇಂತಹ ಸಂಗತಿಗಳಲ್ಲಿ ಸಮಯದಲ್ಲಿ ಯಾವುಗಳನ್ನ ಲೆಕ್ಕಿಸದೆ ನಮ್ಮೆಲ್ಲರ ರಕ್ಷಣೆಗೋಸ್ಕರ, ನಮ್ಮೆಲ್ಲರ ಒಂದು ಆತಂಕವನ್ನ ಹೋಗಲಾಡಿಸಿ